ಕ್ಷತ್ರಿಯರ ಕೈಗೆ ಧನುಸ್ಸು ಸಿಕ್ಕಿತು ಅಂದರೆ ಚೆನ್ನಾಗಿ ಆಯುಧವನ್ನು ಪ್ರಯೋಗ ಮಾಡುವವರ ಕೈಗೆ ಆಯುಧಗಳು ಸಿಕ್ಕಿ ಹಾಕಿಕೊಂಡವು ಅಂತಂದರೆ ಅದರ ಪ್ರಯೋಗದ ಅಭ್ಯಾಸಕ್ಕೆ ಅವನು ಇಳಿದ್ದೇ ಇಳಿತಾನೆ. ನೀವು ಯಾರು ಬೇಕಾದರೂ ನೋಡಿ, ಇದನ್ನೇ ಇಟ್ಟುಕೊಂಡು ದ್ರೌಪದಿಯ ಈ ಸ್ವಯಂವರದ ಹೊತ್ತಿಗೆ ಯಾರು ಮಾಲೆಯನ್ನು ಹಾಕಿಸಿಕೊಂಡು ಹೋದ್ರು ಅವ್ರು ಯಾರು ಅಂತ ಗೊತ್ತಾಗಲಿಲ್ಲ ದ್ರುಪದನಿಗೆ. ಪಾಂಡವರು ಋತ್ವಿಜರ ವೇಷದಲ್ಲಿದ್ದರು. ಅವಾಗನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡಿದ್ದು ಹೇಗೆ ಅಂತಂದರೆ, ದ್ರುಪದ ಎಲ್ಲ ಕೋಣೆಗಳಲ್ಲಿ ಬಗೆ ಬಗೆಯ ಆಯುಧಗಳನ್ನು ಒಂದು ಕಡೆ, ಸೌಟು, ಪಾತ್ರೆ, ತಟ್ಟೆ ಇತ್ಯಾದಿಗಳನ್ನು ಒಂದು ಕಡೆ, ಯಜ್ಞದ ಸಾಮಗ್ರಿಗಳನ್ನು ಒಂದು ಕಡೆ, ಉಳುವ ನೇಗಿಲು, ನೊಗ ಇತ್ಯಾದಿ ಕೃಷಿ ಪದಾರ್ಥಗಳನ್ನು ಒಂದು ಕಡೆ ಎಲ್ಲ ಇಟ್ಟಿದ್ರು. ಎಲ್ಲ ಕಡೆ ಸುಮ್ಮನೆ ನೋಡ್ತಾ ಬಂದರು ಪಾಂಡವರು. ಆದರೆ ಆಯುಧಾಗಾರಕ್ಕೆ ಬಂದ ತಕ್ಷಣವೇ ಆ ಬೆರಳುಗಳನ್ನು ಹಿಡಿಯುವ ಗುರಾಣಿ ಅಥವಾ ಕತ್ತಿ ಅಥವಾ ಬಿಲ್ಲು ಅಥವಾ ಬಾಣ ಇದೆಲ್ಲ ನೋಡಿದ ತಕ್ಷಣ ಅವರ ಕಣ್ಣಲ್ಲಿ ಅರಳುವಿಕೆ. ಇದನ್ನು ಇವನು ಯಾರು ದೃಷ್ಟದ್ಯುಮ್ನ ದೂರದಿಂದ ಗಮನಿಸ್ತಾ ಇದ್ದಾನೆ. ಎಲ್ಲ ಕಡೆಯಲ್ಲೂ ಅವರ ವರ್ತನೆ ಹೇಗಿತ್ತು, ಇಲ್ಲಿ ಬಂದ ತಕ್ಷಣ ಅವರಿಗೆ, ಯಾಕಂದರೆ ನಮಗೆ ಕತ್ತಿ ಅಂದರೆ ಒಂದು ಇಷ್ಟುದ್ದದ್ದು ಒಂದು ಥರದ್ದು ನಾಟಕದಲ್ಲಿ ಕಂಡ ಕತ್ತಿ ಮಾತ್ರ ಗೊತ್ತಿರೋದು. ಕತ್ತಿಯಲ್ಲೇ 1000 ಥರ ಇದೆ. ಕತ್ತಿಯಲ್ಲಿ ಬಿಲ್ಲು ಬಾಣಗಳಲ್ಲಂತೂ ಹೇಳುವುದೇ ಬೇಡ. ಅವರ ಹೆಸರೇ ಮಹಾಭಾರತದಲ್ಲಿ ಸುಮಾರು 20-25 ಥರದ ಬಾಣಗಳನ್ನು ಹೇಳ್ತಾರೆ. ಬಾಣಗಳ ವಿಧ, ಅದರಲ್ಲಿ ಮತ್ತೆ ಅವರವರು ಏನೇನು ಹೊಸತನವನ್ನು, ಈಗ ಒಂದು ರೈಫಲ್ ಹೇಳಿದರೆ ನಮಗೆ ಗೊತ್ತಿರೋದು ಒಂದು ಗುಂಡು ಬರುವಂಥದ್ದು, ಅದರಲ್ಲಿ ಎಷ್ಟು ಥರ ಇದೆ, ಏನೇನು ಎಂಗಳು, ಏನೇನು ಉದ್ದದ್ದು ಹಿಂದಿದ್ದು, ಒಟ್ಟಿಗೆ ಸಾಲಾಗಿ 100 ಒಟ್ಟಿಗೆ ಬಿಡುವಂಥದ್ದು, 1000 ಒಟ್ಟಿಗೆ ಜೊತೆಗೆ ಹೊಡೆಯುವಂಥದ್ದು, ಒಟ್ಟಿಗೆ 1000 ಬಿಡುವಂಥದ್ದು, ಎಷ್ಟು ಥರ ಇದೆ. ಈ ಆಯುಧಗಳ ವೈವಿಧ್ಯಗಳನ್ನು ಅವ್ರು ನೋಡಿದ ತಕ್ಷಣ ಅವರ ಕೈ ಅಲ್ಲಿಗೆ ಹೋಯ್ತು. ಅದನ್ನು ತೆಗೆದು ಹೇಗೆ ಇದನ್ನು ಹಾಕೊಳ್ಳೋದು ಹೇಗೆ, ನೋಡೋದು ಹೇಗೆ, ಇದು ಸಿಕ್ಕಿಸಿದ್ರೆ ಚೆನ್ನಾಗಿರುತ್ತಾ, ಸೊಂಟ ಕಟ್ಟಿದರೆ ಹೇಗಿರುತ್ತೆ ಎಲ್ಲ ನೋಡಿದ ತಕ್ಷಣ ಅವನಿಗೆ ಇದು ಕ್ಷತ್ರಿಯರೇ ಆಗಿರ್ತಾರೆ. ಇವರು ಖಂಡಿತ ವೇಷ ಮಾತ್ರ ಯಜ್ಞೋಪಯುಕ್ತ ಹಾಕೊಂಡು ಮೇಲೆ ಒಂದು ಉತ್ತರೀಯ ಹಾಕೊಂಡು ಬಿಳಿ ಬಟ್ಟೆಯಲ್ಲಿ ಓಡಾಡ್ತಾ ಇದ್ದಾರೆ ಬಿಟ್ಟರೆ ಇವರ ಕೈಯಲ್ಲಿ ಅದು ಆಮೇಲೆ ನೋಡ್ತಾನೆ. ಆ ಕೈ ಹಿಡಿಬೇಕಾದ್ರೆ ಕೈಯಲ್ಲಿ ಬಾಣಗಳನ್ನು ಹಿಡಿದು ಬಿದ್ದ ಕಚ್ಚು ಹಾಗೆ ಇರುತ್ತೆ. ಪೆಟ್ಟು ತಿಂದಾಗ ಚರ್ಮ ದಪ್ಪ ಆಗುತ್ತೆ. ಆ ಚರ್ಮದ ಪೆಟ್ಟು ಕೈಯ ಆ ನೇಣನ್ನು ಹೀಗೆ ಹೊಡೆಯುವಾಗ ಇಲ್ಲಿಗೆ ಹೊಡೆಯುತ್ತೆ. ಆ ಹೊಡೆದ ಜಾಗವನ್ನೆಲ್ಲ ಕಿಣಜ್ಯ, ಆ ಪೆಟ್ಟು ತಿಂದ ಜಾಗದ ಭಾಗಗಳನ್ನೆಲ್ಲ ಗಮನಿಸಿ ಇವರು ಕ್ಷತ್ರಿಯರೇ ಇದ್ದಾರೆ. ಇನ್ನು ಪಾಂಡವರು ಅನ್ನೋದು ಕನ್ಫರ್ಮ್ ಆಗಲಿಕ್ಕೋಸ್ಕರ ಮತ್ತೊಂದು ಸ್ವಲ್ಪ ಹೊತ್ತು ಒಂದು ಸುತ್ತು ಮಾತುಕತೆ ಆಗುತ್ತೆ. ಹೀಗೆ ಆಯುಧಗಳು ಅನ್ನುವುದು ಕ್ಷತ್ರಿಯರಿಗೆ ಒಂಥರ ಮದ ಏರಿಸುವ, ನಶೆ ಏರಿಸುವ ಮದ್ಯ ಇದ್ದ ಹಾಗೆ. ಅದನ್ನು ನೋಡಿದ ತಕ್ಷಣ ಅದನ್ನು ಉಪಯೋಗಿಸಬೇಕು ಅಂತ ಅನಿಸುತ್ತೆ.